ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ನಿಮ್ಗೆಲ್ರಿಗೂ ದಾವಣಗೆರೆ ಸ್ಟೈಲಲ್ಲಿ ಬೆಣ್ಣೆ ದೋಸೆ ಮಾಡೋದು ಹೇಗೆ, ಅದ್ರ ಚಟ್ನಿ ಪಲ್ಯ ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ ಹೇಗೆ ಮಾಡ್ತಾರೆ ಆ ಥರ ಟೇಸ್ಟು ಅಂತ. ಅದನ್ನು ನಾನು ಈ ಲಾಗಲ್ಲಿ ನಿಮ್ಗೆಲ್ರಿಗೂ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಮೊದಲಿಗೆ 3 ಗ್ಲಾಸ್ ಅಕ್ಕಿಗೆ ನಾವು 1 ಗ್ಲಾಸ್ ಅಥವಾ 1.5ನ ನಾವು ಉದ್ದಿನಬೇಳೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಸೇರಷ್ಟು ನಾವು ಇಲ್ಲಿ ಮಂಡಕ್ಕಿನ ಯೂಸ್ ಮಾಡಬೇಕಾಗತ್ತೆ. ಅದೆಲ್ಲ ಯೂಸ್ ಮಾಡಿಬಿಟ್ಟು ರಾತ್ರಿ ನೆನೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ರಾತ್ರಿ ಇಡೀ ನೆನೆಸ್ಬಿಟ್ರೆ ಈ ಥರ ನಮಗೆ ಹಿಟ್ಟು ಸಿಗುತ್ತೆ. ಸೊ ಇದು ಈ ಥರ ಇರಬೇಕು ಹಿಟ್ಟು ಬಂದು. ಅವಲಕ್ಕಿ ಬದಲು ಮಂಡಕ್ಕಿ ಯೂಸ್ ಮಾಡಿದ್ರೆ ದಾವಣಗೆರೆ ಸ್ಟೈಲಲ್ಲಿ ಸೆಟ್ ದೋಸೆ ಅಥವಾ ಬೆಣ್ಣೆ ದೋಸೆ ಮಾಡ್ಕೋಬೋದು. ಹಾಗೆ ಚೂರು ಸೋಡಾ, ಸಾಲ್ಟ್ ಹಾಗೆಯೇ ಸ್ವಲ್ಪ ಸಕ್ಕರೆನ ನಾನು ಮಾರ್ನಿಂಗ್ ಇದಕ್ಕೆಲ್ಲದಕ್ಕೂ ಬೆರೆಸಿದೆ. ಫೈನಲಿ ಈ ಥರ ಸಚ್ಚರ್ ರೆಡಿ ಆಯಿತು. ಹದ ಬಂದು ಈ ಥರನೇ ಇರಬೇಕು. ಆ್ಯಕ್ಚುಲಿ ತುಂಬ ನೀರು ಹಾಕಬಾರ್ದು. ಸ್ವಲ್ಪ ದೋಸೆಗೆ ಹೇಗೆ ಬೇಕಂತ ಗೊತ್ತಲ್ವ ನಿಮ್ಮೆಲ್ರಿಗೂ, ಆ ಥರ ಮಾಡಿಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಹಾಗೆ ಪಲ್ಯ ಮತ್ತು ಚಟ್ನಿದು ತುಂಬ ಸೀಕ್ರೆಟ್ಸ್ ಇದೆ ದಾವಣಗೆರೆ ಸ್ಟೈಲಲ್ಲಿ. ಅದು ನಿಮಗೆ ಈ ಲಾಗಲ್ಲಿ ನಾನು ಹೇಳ್ತೀನಿ, ಬನ್ನಿ ನೋಡೋಣ. ದೋಸೆ ಹಾಕೊಳ್ಳೋಕ್ಕಿಂತ ಮುಂಚೆ 2 ಅವರ್ಸ್ ಮುಂಚೆ ನಾನು ಸಕ್ಕರೆ, ಉಪ್ಪು ಹಾಗೆ ಸೋಡಾನ ಬೆರೆಸ್ಬೇಕಾಗತ್ತೆ. ಇದನ್ನ 2 ಅವರ್ಸ್ ಮುಂಚೆ ಎಲ್ಲ ಹಾಕಿಬಿಟ್ಟು ಕಲಿಸ್ಬಿಟ್ಟು ನೀಟಾಗಿ ಅದನ್ನ ಕ್ಲೋಸ್ ಮಾಡಿಟ್ಟೆ. ಹಾಗೆ ಸೈಡಲ್ಲಿ ನಾನು ಆನಿಯನ್ನ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತು ಗ್ರೀನ್ ಚಿಲ್ಲಿ ಒಂದು 6ನ ತೊಗೊಂಡು ಎರಡೂ ಸರಿಯಾಗಿ ಕುದಿಸ್ಬೇಕು. ಅದು ಆನಿಯನ್ಸ್ ಬಂದು ಗ್ಲಾಸ್ ಥರ ಆಗಬೇಕು. ಸೊ ಆ ಥರ ಬರೋವರೆಗೆ ನಾವು ಕುದಿಸ್ಬೇಕಾಗತ್ತೆ ಆನಿಯನ್ಸ್ನ. ಆನಿಯನ್ ಮತ್ತು ಗ್ರೀನ್ ಚಿಲ್ಲಿದು ನೀರೆಲ್ಲ ತೆಗೆದ್ಬಿಟ್ಟು ಸೊ ಈ ಥರ ನಾವು ತಣ್ಣಗಾಗಕ್ಕೆ ಎತ್ತಿಟ್ಟೆ. ಅದರಲ್ಲಿ ಗ್ರೀನ್ ಚಿಲ್ಲಿನ ನಾನು ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಚಟ್ನಿಗೆ ಯೂಸ್ ಮಾಡ್ತೀನಿ. ಹಾಗೆ ಆನಿಯನ್ಸಲ್ಲಿ ನಾನು ಆಲೂನ ಬೇಯಿಸ್ಕೊಂಡಿರೋದನ್ನ ಹಾಕ್ಕೊಂಬಿಟ್ಟು ಪಲ್ಯ ಮಾಡೋಕ್ಕೆ ಯೂಸ್ ಮಾಡ್ಕೊತೀನಿ, ಬನ್ನಿ. ಆ್ಯಕ್ಚುಲಿ ಆಲೂನಲ್ಲಿ ಅದು ಬೇಯಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಸೊ ಆನಿಯನ್ಸಲ್ಲಿ ಇದರಲ್ಲೇನು ಉಪ್ಪು ಹಾಕಿರಲ್ಲ. ಆಲೂನ ಒಂದು 2 ವಿಸಿಲ್ ನಾನು ಬೇಯಿಸ್ಕೊಂಡ್ಬಿಟ್ಟು ಸಿಪ್ಪೆನ ತಕ್ಕೊಂಡೆ. ಸಿಪ್ಪೆ ಎಲ್ಲ ತಗೊಂಡ್ಬಿಟ್ಟು ಗ್ರೀನ್ ಚಿಲ್ಲಿನ ಸೈಡಿಗೆ ಎತ್ತಿಟ್ಟು ಆನಿಯನ್ ಜೊತೆ ಇದನ್ನು ಎರಡೂ ಕೈಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಆವಾಗ ಪಲ್ಯ ರೆಡಿ ಆಗುತ್ತೆ. ಆ್ಯಕ್ಚುಲಿ ಆಲೂ ಕುದಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀನಿ ಹೇಳಿದ್ನಲ್ವಾ, ಅದಷ್ಟೇ ಸಾಕಾಗುತ್ತೆ. ಸರಿಯಾಗಿ ಕೈನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಬೇಕು. ಫೈನಲ್ ಆಗಿ ಪಲ್ಯ ಈ ಹದಕ್ಕೆ ಬಂದರೆ ಪಲ್ಯ ಚೆನ್ನಾಗಿರುತ್ತೆ. ಫುಲ್ ಎಲ್ಲ ಸ್ಮ್ಯಾಶ್ ಆಗಿರಬೇಕು. ರೆಡಿ ಆಯಿತು ಇವಾಗ ಬೆಣ್ಣೆ ದೋಸೆಗೆ ಪಲ್ಯ. ಇನ್ನೇನು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ನಾನಿಲ್ಲಿ 1 ಕಪ್ ಕೊಬ್ಬರಿಗೆ, ಅದು ಹಸಿ ಕೊಬ್ಬರಿನೇ ಯೂಸ್ ಮಾಡಬೇಕು ಈ ಚಟ್ನಿಗೆ, ಮೇನ್ ಇದೇನೆ. ನಾನಿಲ್ಲಿ 1 ಕಾಯಿನ ಹೊಡೆದ್ಬಿಟ್ಟು ರಾತ್ರಿನೇ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬೆಳಗ್ಗೆಗೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತ, ಗಡಿಬಿಡಿ ಆಗುತ್ತೆ ಅಂತ. 1 ಕಪ್ ಕೊಬ್ಬರಿಗೆ ಕುದಿಸಿರೋ ಅಂಥ ಗ್ರೀನ್ ಚಿಲ್ಲಿನ ಹಾಕ್ತಾ ಇದ್ದೀನಿ, ಗ್ರೀನ್ ಚಿಲ್ಲಿನ. ಹಾಗೆ ಏಲಕ್ಕಿ 1-2, ಇದು ತುಂಬ ಅಂದರೆ ತುಂಬ ಸೀಕ್ರೆಟ್, 3 ಲವಂಗ, ಒಂದು 4 ಮೆಣಸು, ಇದೇ ಇದ್ರದ್ದು ಸೀಕ್ರೆಟ್ ಬಂದುಬಿಟ್ಟು. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಟ್ರೆ ಚಟ್ನಿ ಕೂಡ ರೆಡಿ ಆಗುತ್ತೆ.
ಯಾವ ಹದಕ್ಕೆ ಚಟ್ನಿ ಮಾಡ್ಕೋಬೇಕಂದ್ರೆ ಬನ್ನಿ ತೋರಿಸ್ಕೊಡ್ತೀನಿ. ಈ ಹದಕ್ಕೆ ನಾವು ಚಟ್ನಿ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹೀಗೇನೆ ಮಾಡೋದು ದಾವಣಗೆರೆಲೆಲ್ಲ. ಚಟ್ನಿ ಆಲ್ರೆಡಿ ರೆಡಿ ಆಯಿತು. ಇನ್ನು ಚಟ್ನಿ ಪಲ್ಯ ರೆಡಿ ಆಗಿಬಿಟ್ರೆ ಇನ್ನು ದೋಸೆ ಹಾಕೋದು. ದೋಸೆ ಹಾಕೋದು ವಿತೌಟ್ ಬೆಣ್ಣೆ ಕೂಡ ಹಾಕೋಬೋದು. ಬಟ್ ನಾನು ವಿತೌಟು ಹಾಕಿದೆ, ಹಾಗೆ ಪ್ರವಿಗೆ ಬೆಣ್ಣೆನೇ ಬೇಕು ಅಂತ ಹೇಳಿದ್ರು. ಸೊ ಅದನ್ನು ಅವ್ರಿಗೆ ಹಾಕ್ಬಿಟ್ಟೆ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಅಮೂಲ್ ಬೆಣ್ಣೆ. ಸೇಮ್ ಸೆಟ್ ದೋಸೆ ಬರುತ್ತಲ್ವ, ಸೊ ಆ ಥರ ಹಾಕಬೇಕಾಗುತ್ತೆ ದೋಸೆನ. ಸೆಟ್ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ನೋಡಿ. ಬೆಣ್ಣೆ ದೋಸೆಗಿಂತ ಯಾವುದು ಕಡಿಮೆ ಇಲ್ಲ. ಇನ್ನು ಕ್ರಿಸ್ಪಿ ಮಾಡಿಕೊಂಡ್ರೆ ಸೇಮ್ ಅದೇ ಥರ ಬರುತ್ತೆ. ನಾನು ಸ್ವಲ್ಪ ಬಟರ್ ಯೂಸ್ ಮಾಡಿರೋದ್ರಿಂದ ದೋಸೆ ಸ್ವಲ್ಪ ಲೈಟಾಗಿ ಬರ್ತಾ ಇರೋದು. ಈ ಥರ ರೌಂಡಲ್ಲೆಲ್ಲ ನಾವು ಬಟರ್ನ ಹಾಕಿದ್ರೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಎಲ್ಲ ಕಡೆನೂ. ಗೊತ್ತಾಯಿತು ಅಲ್ವಾ, ಈ ಲಾಗಲ್ಲಿ ನಿಮಗೆಲ್ಲ ದಾವಣಗೆರೆ ಬೆಣ್ಣೆ ದೋಸೆ ಚಟ್ನಿ ಪಲ್ಯ ಹೇಗೆ ಮಾಡೋದು ಅಂತ. ಈ ಲಾಗ್ ನಿಮ್ಮೆಲ್ರಿಗೂ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು ಸೂನ್.